ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಟ್ಸ್ ಗುಣ ವ್ಲಾಗ್ಸ್. ಇವತ್ತು ವ್ಲಾಗ್ ಏನು ಅಂತಂದರೆ ಫಸ್ಟ್ ಡೇ ಆಫ್ ಮೈ ಕಾಲೇಜ್ ಇನ್ SJCIT. ಅಂದರೆ ಇವತ್ತು ಸಮ್ಮರ್ ಸ್ಕೂಲ್ ಆನ್ VLSI ಇದೆ. ಸೊ 6 days ವರ್ಕ್ಶಾಪ್ ಇದೆ. ಇವತ್ತು ಫಸ್ಟ್ ಡೇ ಆಗಿರುತ್ತೆ. ನಾನು ಕರೆಂಟ್ಲಿ ವಿಜಯಪುರದಲ್ಲಿದ್ದೀನಿ. ವಿಜಯಪುರದಿಂದ SJCIT ಕಾಲೇಜಿಗೆ ಹೋಗಬೇಕು. ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ ಅಂತ. ಕಾಲೇಜಿಗೆ ಎಂಟ್ರಿ ಆಗಿದ್ದ ವೀಡಿಯೋಸ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋದಕ್ಕೆ ನಾನು ರೆಕಾರ್ಡ್ ಮಾಡ್ಕೊಳ್ಳೋದನ್ನ ಮರ್ತೋಗ್ಬಿಟ್ಟಿದೆ. ಪ್ಲೀಸ್ ಡೂ ಚೆಕ್ ಇಟ್ ಔಟ್ ಇನ್ ಇನ್ಸ್ಟಾಗ್ರಾಮ್. ಭೂಮಿಕಾ, ನಿಮ್ಮ ಕಾಲೇಜಿಗೆ ನೀವು ಬಂದಿದ್ದೀರಾ, ಹೆಂಗೆ ಅನ್ನಿಸ್ತಿದೆ ನಿಮ್ಮ ಅಭಿಪ್ರಾಯ? ತುಂಬ ಎಮೋಷ್ನಲ್ ಆಗ್ತಾಯಿದ್ದೀನಿ. ಯಾಕಂದರೆ ನಾನು ಇಲ್ಲೇ ಜಾಯ್ನ್ ಆಗ್ಬೋದಾಗಿತ್ತು. ಯಾವುದೋ ಕೋರಮಂಗಲದಲ್ಲಿ ಆ ಚಿಕ್ಕ ಕಾಲೇಜ್ ಜಾಯ್ನ್ ಆಗಿಬಿಟ್ಟಿದ್ದೀನಿ. ತುಂಬ ಬೇಜಾರಾಗ್ತಾಯಿದೆ. ಇಲ್ಲ, ಪಕ್ಕದಲ್ಲಿ ವಿಜಯಪುರದಲ್ಲಿ ಹಿಡ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿರೋ SJCIT ಕಾಲೇಜಿಗೆ ಬರೋಕ್ಕಾಗಿಲ್ಲ ಇವಳ ಕೈಯಲ್ಲಿ. ಯಾಕೆ ಗೊತ್ತಾ, ನಾನು PU ಇಲ್ಲೇ BGS ಅಲ್ಲಿ ಓದಿದ್ದೆ. ನನಗೆ ಜಯಶ್ರೀ ಗುರುದೇವ್ ಒಂದೊಂದು ಬೇಜಾರಾಗಿತ್ತು ಸ್ವಲ್ಪ. ಸೊ ಡಿಫ್ರೆಂಟ್ ಆಗಿರಲಿ ಅಂತ ಬಂದೆ. ನೋಡಿದ್ರೆ ಇವತ್ತು ತುಂಬ ಬೇಜಾರಾಗ್ತಾಯಿದೆ. ಇಲ್ಲೇ ಬರಬೇಕಾಗಿತ್ತು ಅನಿಸ್ತಾ ಇದೆ. ಆ್ಯಕ್ಚುಲಿ ಅವಳು ಇಲ್ಲೇ ಪಕ್ಕದಲ್ಲಿ ಇದ್ಕೊಂಡು ಈ ಕಾಲೇಜಿಗೆ ಫಸ್ಟ್ ಟೈಮ್ ಬರ್ತಾವಳೆ. ನಾನು ಅಲ್ಲೆಲ್ಲೋ ಬೆಂಗಳೂರಲ್ಲಿ ಇದ್ಕೊಂಡು ಆಲ್ರೆಡಿ 1 time ಬಂದಿದ್ದೆ. ಸೊ ನಾನು PU ಅಲ್ಲಿ ಇದ್ದಾಗ ಒಂದು 3-4 times ಬಂದಿದ್ದೀನಿ. ಬಿಕಾಸ್ ಯಾಕಂದರೆ ಆಡಿಟೋರಿಯಮಲ್ಲಿ ಫಂಕ್ಷನ್ಸ್ ಆದಾಗ ಎಲ್ಲ ಇಲ್ಲೇ ಕರ್ಕೊಬರ್ತಾಯಿದ್ರು. ಇವಾಗ ನಮಗೆ ಟಾಸ್ಕ್ ಏನಪ್ಪ ಅಂದರೆ ಐಸ್ಟೈನ್ ಲ್ಯಾಬ್ನ ಹುಡ್ಕೋ ಭೂಮಿಕಾ. ಐಸ್ಟೈನ್ ಲ್ಯಾಬ್ ಇಲ್ಲಿ ನೋಡಿದ್ರೆ ಲೈಬ್ರರಿನೇ ಒಂದು ದೊಡ್ಡ ಬಿಲ್ಡಿಂಗ್ ಮಾಡೋರೆ. ಈ ಲೈಬ್ರರಿಯಲ್ಲಿರೋ ಒಂದು 0.01% ಕೂಡ ಇಲ್ಲ ನಮ್ಮ ಕಾಲೇಜಲ್ಲಿ ಲೈಬ್ರರಿ. ಬರೀ ಒಂದೇ ಅದು ಹೆಂಗಿದೆ ಗೊತ್ತಾ, ಒಂದು ಹಾಲ್ ಇರುತ್ತಲ್ಲ, ಚೌಟ್ರಿ, ದೊಡ್ಡ ಚೌಟ್ರಿ. ಆ ಚೌಟ್ರಿಯಲ್ಲಿ ಒಂದು ಹಾಲ್ ಇದ್ದಷ್ಟು ಐತೆ ಗೈಸ್. ನಮ್ಮ ಕಾಲೇಜ್ ಅವರು ವೇಮನ IT ಅವ್ರು ಯಾರಾದರೂ ಈ ವಿಡಿಯೋ ನೋಡಿದ್ರೆ, ಅದು ಪ್ರೊಫೆಸರ್ಸ್ ಯಾರಾದರೂ ಪಕ್ಕಾ ನಮ್ಮನ್ನು ಯಾವ ಸಬ್ಜೆಕ್ಟು ಪಾಸ್ ಮಾಡಿಸಲ್ಲ. ಪರವಾಗಿಲ್ಲ ಬಿಡಿ, ನಾನು ಇನ್ನೂ ಅಷ್ಟೊಂದು ಫೇಮಸ್ ಆಗಿಲ್ಲ. ನನ್ನ ವೀಡಿಯೋಸ್ ಅಷ್ಟೊಂದು ಓಡೋದು ಇಲ್ಲ, ನಮ್ಮ ಕಾಲೇಜವ್ರು ನೋಡೋದು ಇಲ್ಲ. SJCIT ಕಾಲೇಜವ್ರು ಯಾರ್ಯಾರು ನೋಡ್ತಿದ್ದೀರಾ, ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. NCC ಅವ್ರು ಬರ್ತಿದ್ದಾರಾ? ಎಲ್ಲಿ? ಓ ನೈಸ್, NCC ಅವ್ರು ಬರ್ತಿದ್ದಾರೆ. ಎಲ್ಲೋದ್ರೂ ನಮ್ಮ NCC ಅವ್ರು ಕಾಣಿಸ್ಬಿಟ್ರೆ ಅದೇನೋ ಒಂಥರ ಖುಷಿ. ಲಾಂಗ್ ಲೀವ್ NCC. ಹಾಂ, ಲಾಂಗ್ ಲೀವ್ NCC. ಫಸ್ಟ್ ಐಸ್ಟೀನ್ ಲ್ಯಾಬ್ನ ಹುಡ್ಕೋ ಇವಾಗ ನೀನು. ಅಕ್ಕ, ಐಸ್ಟೀನ್ ಲ್ಯಾಬ್ ಹುಡ್ಕಕ್ಕ. ಅವ್ರು ಪಾಲಿಟೆಕ್ನಿಕ್ ಎಲ್ಲ ಪಾಲಿಟೆಕ್ನಿಕ್ ಅವರೇ ಇದ್ದಾರೆ ಗೈಸ್. ಇಂಜಿನಿಯರಿಂಗ್ ಅವ್ರು ಯಾರಿಲ್ಲ. ಯಾಕೆ ಅಂತಂದರೆ ಇಂಜಿನಿಯರಿಂಗ್ ಅವ್ರಿಗೆ ಇವಾಗ ಹಾಲಿಡೇಸು. 1996ಗೂ ಮುಂಚೆನೇ ಸ್ಟಾರ್ಟ್ ಮಾಡೋರು ತಾನೇ ವೇಮನ IT. 86 ಅಲ್ಲ ನಮ್ಮದು. ಓ, ಇದು ಅದಕ್ಕಿಂತ 10 ವರ್ಷ ಮುಂಚೆ. ಇದು 10 years ಅದಕ್ಕಿಂತ ಮುಂಚೆ ಇದೆ. ಅದು 96, ಇದು 86. ಎಷ್ಟು ಮುಂಚೆ ಆದ್ರೇನು, ಕ್ಯಾಂಪಸ್ ಇರೋದೇ ಅಷ್ಟು. ಬಟ್ ಅವ್ರದ್ದು ಜಾಗ ಕಡಿಮೆ, ಏನು ಮಾಡೋದು. ಅಂದರೆ ನಮ್ಮದು ಅಲ್ಲಿ ಸಿಟಿಯಲ್ಲಿ ಇರೋದಲ್ವ ಗೈಸ್ ಕಾಲೇಜು. ಮೇಲೂ RCB ಅಂತ ಬರ್ದವ್ರು ಯಾರು? ಎಲ್ಲಿ? ಎಲ್ಲೆಲ್ಲೂ RCB, ಮರದ ಮೇಲೂ RCB. ಚಲೋ, ನೀನು ಇಂಜಿನಿಯರಿಂಗ್ ಅವರ ಅವ್ರು ಚಿಕ್ಕ ಹುಡುಗರ ಥರ ಕಾಣಿಸ್ತವ್ರೆ ನೋಡಿದ್ರೇ. ಡಿಪ್ಲೊಮಾ ಹುಡುಗರನ್ನ ಹೋಗ್ಬಿಟ್ಟು ಡೇವಿಡ್ ಥರ ಇಲ್ವಾ ಅವರು? ಯಾರೇ ಇದ್ದಾರೆ ಹಂಗೆ? ಅವ್ನು ಮುಂದೆಗಡೆ ಅವ್ನು ಡೇವಿಡ್ ಅಷ್ಟೇ ಆಯಿತು. ಅಲ್ಲ, ಡಿಪ್ಲೊಮಾ ಹುಡುಗರನ್ನ ಹೋಗ್ಬಿಟ್ಟು ಇಂಜಿನಿಯರ್ ಹುಡುಗರ ನೀವು ಅಂತ ಕೇಳ್ತಾರೆ. ಆಯಿತು, ಹಿಂದ್ಗಡೆ ನಮ್ಮ NCC ಅವ್ರು ಬರ್ತಾರೆ, ಕೇಳೋರು ಹೆಲ್ಪ್ ಮಾಡ್ತಾರೆ ಫಾರ್ ಶ್ಯೂರ್. ಅವರು ವಿಡಿಯೋ ನೋಡಿದ್ರೇ ಮಾತಾಡಿ. ಇಂಜಿನಿಯರಿಂಗ್ ಅವರ ಐನ್ಸ್ಟೈನ್ ಲ್ಯಾಬಲ್ಲಿ. ಅಂದರೆ ಇವತ್ತು ಸಮ್ಮರ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಒಂದು ಈವೆಂಟ್ ಕಂಡಕ್ಟ್ ಮಾಡ್ತಿದ್ದಾರೆ, ವರ್ಕ್ಶಾಪು 6 daysಗೆ. ಈ ಕಾಲೇಜಲ್ಲೇ. DMS ಆಗ್ದಿರಂಗೆ ನೀಟಾಗಿ ಯೂನಿಫಾರ್ಮ್ ಹಾಕ್ಕೊಂಡು. ಯಾವ ಇಯರು? ಓಕೆ, ಯಾವ ಇಯರು? ಸೆಕೆಂಡ್ ಇಯರ್ ಅಂದರೆ NCC ಅಲ್ಲೇ ತಾನೇ ಕೇಳ್ತಿರೋದು ಯಾವ ಇಯರ್ ಅಂತ ಹೇಳ್ಬಿಟ್ಟು. ಫಸ್ಟ್ ಇಯರ್ ಅಂತ ಹೇಳಿಲ್ವಾ? ನಾನು NCC ಅಲ್ಲಿ ಕೇಳಿದ್ದು. ಆ ಥರ ಹಂಗೆ DMS ಇಲ್ದಿರಂಗೆ ಓಡಾಡ್ಬೇಡಿ, ಅದು ಡಿಸ್ರೆಸ್ಪೆಕ್ಟ್ ಆಗುತ್ತೆ. ಓಕೆ, ಅಂದರೆ ನಾವು 3rd years, NCC ಇದ್ದರೆ ಎಲ್ಲೇ ಹೋದ್ರೂ ನಮ್ಮ NCC ಅನ್ನೋದು ಇದಿರುತ್ತಲ್ಲ, ಅದಕ್ಕೆ. ಏನು? ನಾನು ಸೆಕೆಂಡ್ ಇಯರ್, ಅವ್ರು 3rd year. ಬ್ಯಾಂಗ್ಳೂರು. ಅವ್ರಿಗೆ ಗೊತ್ತಿರಲ್ಲ ಅನ್ಸುತ್ತೆ ಗೈಸ್. ಪಾಪ ಅವ್ನು ಭಯನೇ ಪಟ್ಬಿಟ್ಟ. ನಾನು DMS ಅಲ್ಲಿ ಅಂದ ತಕ್ಷಣ ಅವ್ನು ಭಯ ಪಟ್ಬಿಟ್ಟ. ಇನ್ನೊಂದು NCC ಹುಡುಗಿ ಬರ್ತಿದ್ದಾಳೆ ಹಿಂದ್ಗಡೆ. ನೀನು ಇವಾಗ NCC ಅವ್ರನ್ನ ಮಾತಾಡ್ಸ್ಕೊಂಡಿರ್ತೀಯ, ಐಸ್ಟೀನ್ ಲ್ಯಾಬ್ ಹುಡುಕ್ತೀಯ. ಬೋರ್ಡ್ ಹಾಕಿರ್ತಾರೆ ಬಾ. ಅಲ್ಲ ಗೈಸ್, ಈ ಕಾಲೇಜಲ್ಲಿ ಐಸ್ಟೀನ್ ಲ್ಯಾಬ್ನ ಹುಡ್ಕೋಕ್ಕಾಗ್ತಿಲ್ಲ.
ಯಾರಿಗೂ ಗೊತ್ತಿಲ್ಲ ಐಸ್ಟೀನ್ ಲ್ಯಾಬ್ ಎಲ್ಲಿದೆ ಅಂತ. ಹಾಂ, ಇದೆಂತ ಕತೆ? ಇಲ್ಲೇನೋ ಹಾಕಿದ್ದಾರೆ ನೋಡಿ ಬೋರ್ಡು, ಸೆಮಿ ಕಂಡಕ್ಟರ್ ಫಾರ್ 5G ಆ್ಯಂಡ್ IoT ಅಪ್ಲಿಕೇಶನ್ಸ್ ಅಂತ ವರ್ಕ್ಶಾಪು. ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಗೈಸ್, ನಾನು ಮಾತಾಡ್ಕೊ ಬರ್ತಾಯಿದ್ದೀನಿ. ಅವಳು ಅಲ್ಲೇ ಇದ್ದೋಗ್ಬಿಟ್ಟವಳೆ, ಎನ್ಕ್ವೈರಿ ಮಾಡ್ತಿದ್ದಾಳೆ ಅವಳು ಅಲ್ಲಿಂದಾನೆ. ಈ ಕಾಲೇಜಲ್ಲಿ ಒಂದು ಲ್ಯಾಬ್ ಹುಡ್ಕೋದು ದೊಡ್ಡ ವಿಷಯ ಆಗ್ಬಿಟ್ಟೈತೆ ನಮಗೆ. ಯಾಕೆ ಅಂದರೆ ಕ್ಯಾಂಪಸ್ ಅಷ್ಟು ದೊಡ್ಡದಾಗಿದೆ, ಚೆನ್ನಾಗಿದೆ. ಅವ್ರು ಬಂದವ್ರು ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಬಟ್ ಸ್ಟಿಲ್ ಸಿ ಏನಂತ ಬ್ಲಾಕ್ ವೈಸ್ ಇರತ್ತಂತೆ, ಡೋರ್ಸ್ ಓಪನ್ ಮಾಡೋದು ಬರ್ತಾರಲ್ಲ ಅವ್ರನ್ನ ಕೇಳಿದ್ರೆ ನಂಗೆ ಅಶ್ವಾಗ್ತೈತೆ ತಿನ್ನಕ್ಕೆ ಹೋಗೋಣ. ಓಕೆ, ಇವರೇ ಫಸ್ಟ್ ಬರೋದು. ಸೊ ಇದು ಇಲ್ಲಿ ಲೈಬ್ರರಿ ಇದು. ಓಕೆ, ಇಲ್ಲಿ ಲೈಬ್ರರಿ ಇದೆ, ಅವ್ರಿಗೆ ಓಪನ್ ಮಾಡೋಕ್ಕೆ ಬರ್ತಾರೆ. ಈ ಥರ ಪೋಸ್ಟರ್ಸ್ ಹಾಕಿರ್ತಾರೆ. ನಾನು ಅದನ್ನೇ ಹೇಳ್ತಿರೋದಿಲ್ಲ, ಏನೋ ಪೋಸ್ಟರ್ ಹಾಕಿದ್ದಾರೆ ಅಂತ. ಬಟ್ ಇದು ನೋಡಿ ಸೆಮಿ ಬಟ್ ಇದು ಬೇರೆ, ಇದು ಬೇರೆ. ನಾವು ಇದಕ್ಕೆಲ್ಲ ಬಂದಿರೋದು. ಟಿಫನ್ ಮಾಡೋಣ ಬಾ, ನಂಗೆ ಅಷ್ಟು ಎಲ್ಲ ಐತೆ ಅಲ್ಲೆಲ್ಲಾದ್ರೂ ಕುತ್ಕೊಂಡು. ಕ್ಯಾಂಟೀನ್ ಅಲ್ಲೆಲ್ಲ ಇರೋದು. ನಾನೇನಪ್ಪ ಮಾಡೋದು ಇವಾಗ? ಇನ್ನೂ ಫುಡ್ ಕೋರ್ಟ್ ಎಲ್ಲ ಏನೂ ಓಪನ್ ಆಗಿಲ್ವಲ್ಲ, ಹೆಂಗೆ ತಿನ್ನೋದು ಅಂದ್ಕೊಂಡ್ರೆ ಭೂಮಿಕಾ ನನಗೋಸ್ಕರನೂ ಒಂದು ಬಾಕ್ಸ್ ತೊಗೊಬಂದವಳೆ, ಜೊತೆಗೆ ಏನು ಜ್ಯೂಸ್ಗಳೆಲ್ಲ ಎತ್ಕೊಂಬಂದವಳೆ. ಏನು ಭೂಮಿಕಾ ತುಂಬ ಲವ್ ಜಾಸ್ತಿ ನೋವು ಜಾಸ್ತಿ ಆಗ್ಬಿಟ್ಟು ಜ್ಯೂಸ್ ತಂದವಳಂತೆ ನೋಡಿ. ಬಟ್ ಒಂಥರ ಫಸ್ಟ್ ಡೇನೇ ಒಂಥರ ಯಾಕೋ ಬೇಜಾರಾಗ್ತಾಯಿದೆ. ಯಾಕವ್ವ, ಯಾರು ಡೈರೆಕ್ಷನ್ ಹೇಳ್ತಿಲ್ಲ ಅಂತನಾ? ಹಂಗಲ್ಲ, ಇಷ್ಟು ಚೆನ್ನಾಗಿರೋದು ಬಿಟ್ಟು ನಾನು ಗೈಸ್ ನಮ್ಮ ಕಾಲೇಜ್ ಐ ಥಿಂಕ್ ಇಷ್ಟೇ ಇರೋದು. ಇವ್ರ ಗ್ರೌಂಡ್ ಅಷ್ಟಿದೆಯೋ ನಮ್ಮ ಕಾಲೇಜ್ ಅಷ್ಟೇ ಇರೋದು. ಪರವಾಗಿಲ್ಲ VIT ಅವರೇ, ಪರವಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ, ದಟ್ಸ್ ಫೈನ್. ಜೀವನದಲ್ಲಿ ಒಂದು ತಪ್ಪು ಮಾಡಿಬಿಟ್ಟಿದ್ದೀವಿ. ಚೆನ್ನಾಗಿಲ್ಲ, ಎಲ್ಲ ಚಿಕ್ಕ ಚಿಕ್ಕ ಮಕ್ಳ ಥರ ಇದ್ದಾರೆ. ಅಂದರೆ ನಮ್ಮ ಜೂನಿಯರ್ ಎಲ್ಲಿಲ್ಲ ಇಲ್ಲ ಅಂದರೆ ನೋಡಿ ಎಲ್ಲ ಬರ್ತಾ ಇರೋರೆಲ್ಲ ಒಳ್ಳೆ ಮಕ್ಳ ಥರ. ಹೌದು, ಚಿಕ್ಕ ಮಕ್ಕಳು. ಅವರೆಲ್ಲ ಪಾಲಿಟೆಕ್ನಿಕ್ಕು ಡಿಪ್ಲೊಮೋದವರು. ಇಂಜಿನಿಯರಿಂಗ್ ಅವ್ರು ಬಂದಿಲ್ಲ. ಯಾಕೆ ಹೇಳೋ, ಅವ್ರಿಗೇನು ಕ್ಲಾಸಸ್ ಇಲ್ಲ, ಎಕ್ಸಾಮ್ಸು ಫಸ್ಟ್ ಇಯರಿಗೆ ಮಾತ್ರ ಇದೆ, ಇನ್ನು ಯಾವ ಇಯರ್ ಅವರು ಇಲ್ಲ. ಅದಕ್ಕೆ ಸರಿ ಆಯಿತು, ಹೊಟ್ಟೆ ಸಿತಾಯ್ತು, ತೆಗಿ ಬಾಕ್ಸು. ಇವಳು ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತವಳೆ. ಅವಳು ಅಪ್ಪರ್ ಹಾಕೊಂಡ್ಬಿಟ್ಟವಳು ಅಷ್ಟೇ. ಅಪ್ಪರ್ ತೆಗೆದ್ರೆ ಸೇಮ್ ನನ್ನ ಥರನೇ. ಎಂತ ಅದು ಇಲ್ಲ, ಇವಳು ರೇಂಜಿಗೆಲ್ಲ ರೆಡಿ ಆಗಿಲ್ಲ. ಏನು ರೆಡಿ ಆಗಿದ್ದೀನಿ, ಫಾರ್ಮಲ್ಸ್ ಹಾಕೊಂಡು. ತೆಗಿ ಬೇಗ, ಹೊಟ್ಟೆ ಸಿತಾಯ್ತು, ತೆಗಿ. ಏನೇದು? ಪಲಾವ್. ಓ ನೈಸ್, ಪಲಾವ್ ಅಂತೆ. ಇಟ್ಸ್ ಇನ್ ಅಕಾಡೆಮಿಕ್ ಬ್ಲಾಕ್ ಅಂತೆ. ಅವಳು ಮೆಸೇಜ್ ಹಾಕಿದ್ಲು. ಅಕಾಡೆಮಿಕ್ ಬ್ಲಾಕ್, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅದು. ಇಲ್ಲ ಅಲ್ಲ, ಅಕಾಡೆಮಿಕ್ ಬ್ಲಾಕ್ ಇದೆಯಾ? ಓಕೆ ಗೈಸ್, ನಾವು ಇದು ಏನದು, ಇದು ಈವೆಂಟು ಯಾರಿಗೂ ಗೊತ್ತಿಲ್ವಂತಂದ್ರೆ ಬರೀ EC ಡಿಪಾರ್ಟ್ಮೆಂಟ್ ಅವ್ರಿಗೆ ಅಷ್ಟೇನಂತೆ ಗೊತ್ತಿರೋದು. ನಡೀರಿ, ಸೆಕೆಂಡ್ ಫ್ಲೋರಲ್ಲಿ ಸಿ ಇದೆ, ಫಸ್ಟ್ ಫ್ಲೋರಲ್ಲಿ ಸಿವಿಲ್ ಇದೆ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಇಲ್ಲಿ ನೋಡಿ ಯಾವ್ದ್ಯಾವ್ದು ಕಂಪ್ನಿ ಬರುತ್ತೆ ಅಂತ ಈ ಕಾಲೇಜಿಗೆ. ನಮ್ಮ ಕಾಲೇಜವ್ರದ್ದು ಕರೆಸ್ತಾರೆ, ಅದು ಯಾರ್ಯಾರನ್ನ ಕರೆಸ್ತಾರೋ. ಇಲ್ಲಿ ನೋಡ್ರಿ ಎಷ್ಟು ಕಾಲೇಜಸ್ ಬರುತ್ತೆ, ಎಷ್ಟು ಕಂಪ್ನೀಸ್ ಬರುತ್ತೆ. ಬರುತ್ತೋ ಇಲ್ವೋ ನಿನಗೆ ಗೊತ್ತಾ? ಇನ್ನೊಂದ್ಸತಿ ಹೇಳು. ಆ ಕಂಪ್ನೀಸ್ ಬರುತ್ತೋ ಇಲ್ವೋ ಆಗಕ್ಕೇನು, ನಾನು ಮನೆ ಮುಂದೆ ಏನಾದರೂ ಆಗ್ಬೋದು. ಸೆಕೆಂಡ್ ಫ್ಲೋರ್ ಅಂತೆ, ಫಸ್ಟ್ ಫ್ಲೋರ್ ಸಿವಿಲ್ ಇಂಜಿನಿಯರಿಂಗು. ಲೆಟ್ಸ್ ಗೋ. ಭೂಮಿಕಾ, ಹೌ ಈಸ್ ಯು ಆರ್ ಫೀಲಿಂಗ್? ನೋಡಿದ್ರೆ ನಮ್ಮ ಕಾಲೇಜೇ ಪರವಾಗಿಲ್ಲ ಅನಿಸ್ತಿದೆ. ಒಳಗಡೆ ಯಾಕೆ ಹಿಂಗಂದ್ಬಿಟ್ಟೆ? ಏನು ಕತ್ಲು ಬೂತ್ ಬಂಗ್ಲೆ ಥರ ಆಯಿತು. ಜೋರಾಗಿ ಮಾತಾಡ್ಬೇಕಮ್ಮ, ನನ್ನ ಹತ್ರ ಮೈಕಿಲ್ಲ. ಕತ್ಲೆ ಬೂತ್ ಬಂಗ್ಲೆ ಥರ ಆಯಿತು. ಚೆನ್ನಾಗಿಲ್ಲ ಅಷ್ಟೊಂದು. ನಮ್ಮ ಹತ್ರ ID ಇಲ್ಲ, ಧೈರ್ಯವಾಗಿ ನುಗ್ತಾ ಇದ್ದೀನಿ. ನಾವು ಬಂದಿರೋದೇ ಇದು ಮಾಡೋದಕ್ಕೆ. VTU ರ್ಯಾಂಕರ್ಸ್ ಅಂತ ಕಣೆ. ಏನು ಬರೀ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಥರ್ಡ್ ರ್ಯಾಂಕ್ ಅಷ್ಟೇ ಬಂದಿರೋದು ಇವರು. ಜಮಾನದಲ್ಲಿ ಕಣೆ, ಇವಾಗಲ್ಲ. ಎಲ್ಲಿಂದ ಗೊತ್ತಾ? 2010 ಹಿಡಿದು 2019ವರೆಗೂ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್. ಆಮೇಲೆ ಯಾರೂ ಬಂದಿಲ್ಲ ಅನ್ಸುತ್ತೆ, ಎಲ್ಲ ನೋಡ್ತಾ ಇದ್ದಾರೆ. ಆಮೇಲೆ ಅದು ಸಿವಿಲ್ದ ಏನೇ? EC ಓಕೆ. LTN ಅಂದರೆ ಏನು? ಏನು LTL? USN ನೋಡು, LSP LTN. ಅದು ಅವ್ರ ಕಾಲೇಜಿಗೆ ಕೊಟ್ಟಿರೋದು ನಂಬರ್. ಅದು SJ ಅವ್ರ ಕಾಲೇಜ್ದು. ಅದು ಮುಂದ್ಗಡೆದು ನಂಗೆ ಗೊತ್ತಿಲ್ಲ.
ಫಸ್ಟ್ ಒಂದು ಮಾತ್ರ ಈಸಿ ಅಂತ ಐತೆ. ಫಸ್ಟು ಅಲ್ಲಿ ನೋಡಿ ಗೈಸ್, ಫಸ್ಟ್ ಒಂದು ಮಾತ್ರ ಈಸಿ ಅಂತ ಐತೆ. ಇನ್ನು ಮಿಕ್ಕಿದ್ದೆಲ್ಲ LDN ಅಂತ ಐತಂತೆ. ಅದು LDN ಅಂದರೆ ಏನಂತ ನಂಗೆ ಗೊತ್ತಿಲ್ಲ. LDN LSP. LDN LSP ಅಂದರೆ ಏನೋ ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾಕೆಂದರೆ ನಮ್ಮ USNs ಎಲ್ಲ ECE ಅಂತ ಇರುತ್ತೆ. ಫಸ್ಟಲ್ಲಿ ಯಾರೋ 2010 ತೆಗ್ದಿದ್ದಾರಲ್ಲ ಅವ್ರದ್ದು ECE ಅಂತಲೇ ಇದೆ. ನಾನಿಲ್ಲಿ ವೀಡಿಯೋಸ್ ಮಾಡ್ತಾ ಇರೋದಕ್ಕೆಲ್ಲ ಮುಖ ನೋಡಿದವ್ರು ಗೈಸ್, ಯಾರು ಈ ಹುಡುಗಿ? ನಿನ್ನೊಳಗೆ ಅಹಂ ಇರುವವರೆಗೂ ದೈವದ ಸ್ಮರಣೆ ಆಗದು. ಏನೋ ಜೋರಾಗೋದೆ. ನಿನ್ನೊಳಗೆ ಅಹಂ ಇರುವವರೆಗೂ ದೈವದ ಸ್ಮರಣೆಯೂ ಆಗದು. ನಿನ್ನೊಳಗೆ ಇರುವ ದೈವದ ಅರಿವು ಆಗದು. ಜೈ ಶ್ರೀ ಗುರುದೇವ್. ಸರಿ ಆಯ್ತು, ಇವಾಗ ಅದೆಲ್ಲೈತೆ ಹುಡ್ಕೊ. 5 minutes ಇದೆ, ಸ್ಟಾರ್ಟ್ ಆಗುತ್ತೆ. ಹುಡ್ಕೋಗೆ ಡಿಪಾರ್ಟ್ಮೆಂಟಲ್ಲೂ ಅಲ್ವಂತೆ, ಅದು ಯಾವುದೋ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಹತ್ರ ಹೋಗ್ಬೇಕಂತೆ. ಆ ಬ್ಲಾಕ್ ಹತ್ರ ಅಂತ ಇರೋದು. ಈಗ ಮತ್ತೆ ಓಡಿಸ್ತವ್ರು ನಮ್ಮನ್ನು ಇಲ್ಲಿಂದ. ಅಯ್ಯೋ, ಇನ್ನೂ ಎಷ್ಟು ಓಡಾಡಬೇಕು, ಇನ್ನೂ ಎಷ್ಟು ಇದು ಮಾಡಬೇಕೋ ಗೊತ್ತಿಲ್ಲ. ನಮಗಂತೂ ಇನ್ನೂ ಆ ಒಂದು ಬ್ಲಾಕ್ ಸಿಕ್ಕೇ ಇಲ್ಲ. ವಾಟ್ ಈಸ್ ದಿಸ್ ಭೂಮಿಕಾ? ಓಡಾಡಿ ಪಾಪ ಭೂಮಿಕಂಗೆ ಕಾಲು ನೋವು ಬಂತಂತೆ. ಫೈನಲಿ ನಾವು ಮ್ಯಾಕ್ಸ್ ಲ್ಯಾಬ್ ಹತ್ರ ಬಂದಿದ್ದೀವಿ. ನಾನು ಭೂಮಿಕಾ, ವಿ ಬೋತ್ ಆರ್ ಇನ್ ಫಾರ್ಮಲ್ಸ್ ಆ್ಯಂಡ್ ಹುಡುಗಿರೆಲ್ಲ ಚೂಡಿದಾರಲ್ಲಿ ಬಂದಿದ್ದಾರೆ. ಶಿ ಈಸ್ ಫೀಲಿಂಗ್ ಲೈಕ್ ಸಮಥಿಂಗ್. ಅವ್ಳಿಗೆ ಫುಲ್ ಅಜೀಬಾಗ್ತಿದ್ದೆ ಅಂತ ಫಾರ್ಮಲ್ಸಲ್ಲಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಎಲ್ಲ ಚೂಡಿದಾರ್ಗಳಲ್ಲಿ ಬಂದವರೆ ಗೈಸ್. ನಾವು ಫುಲ್ ಫಾರ್ಮಲ್ಸ್ ಹಾಕೊಂಡು ಟಾಪ್ ಟು ಬಾಟಮ್ ಫಾರ್ಮಲಾಗಿ ಬಂದಿದ್ದೀವಿ. ಒಂಥರ ಫುಲ್ ಅದೇನೋ ಹೇಳ್ತಾರಲ್ಲ, ಆಕ್ವರ್ಡ್ ಫೀಲಿಂಗ್ಸು. ನಾವು ಸ್ವಲ್ಪ ಇಂಗ್ಲೀಷಲ್ಲಿ ವೀಕು, ಕನ್ನಡದಲ್ಲಿ ನೀನು ಜೋರಾಗಿ ಮಾತಾಡ್ಬೇಕು. ನನ್ನ ಮೈಕ್ ತೊಗೊಬಂದು ಕೊಟ್ಟಿಲ್ಲ ನಿನಗೆ. ನಾವು ಇಂಗ್ಲೀಷಲ್ಲಿ ವೀಕು, ಕನ್ನಡದಲ್ಲಿ ಸ್ಟ್ರಾಂಗು. ಅಲ್ಲಿ ಅವಳು ತೋರಿಸ್ತಾಳೆ ನೋಡಿ ಹೆಂಗಿದ್ದಾರೆ. ಗೈಸ್ ಬೆಟ್ಟ, ಅಪ್ಪ ಬೆಟ್ಟ ನೋಡಿ. ಓಯ್ ಅಲ್ಲಿ ನೋಡಿ ಗಾಯ್ಸ್, ಬೆಟ್ಟ ನಂದಿ ತಾನೆ, ನಂದಿ ಹಿಲ್ಸ್ ನೋಡಿ ಗೈಸ್. ಗೋವರ್ಧನಗಿರಿ ಅಂತೆ. ಎಷ್ಟು ಫುಲ್ಲು ಇರಲಿ ಬಿಡ, ಎಷ್ಟು ಫಾಗ್ ತುಂಬ್ಕೊಂಡಿದೆ ನೋಡಿ ಅಲ್ಲಿ. ವೀಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸ್ತಿಲ್ಲ, ಬಟ್ ಅವರಾ ಇವಾಗ ನಾವು ಬರಬೇಕಾದ್ರೆ ಆ ಸರ್ನೇ ಮಾತಾಡ್ಸ್ಕೊಂಡು ಬಂದಿದ್ದು. ಇವಾಗ ಆ ಸರೇನಂತ ನಮಗೆ ಹೇಳ್ಕೊಡೋದು. ನೈಸ್. ಬೇಡ ಹುಡ್ಗಿನ ತೋರಿಸೋದು. ಪಾಪ ಅವಳು ಏನು ನಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾಳೆ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಇದೇ ಕಾಲೇಜ್, ಅವಳು ಪಿ ಯು ಫ್ರೆಂಡ್ ಅಂತೆ. ಹಾಯ್, ನಿಮ್ಮ ಹೆಸರು? ಶ್ರೀಜಾ. ನೋಡಿ ಗೈಸ್, SJC IT ಕಾಲೇಜಲ್ಲಿ ಇಂಜಿನಿಯರಿಂಗ್ EC ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಭೂಮಿಕಾ ಅವರ ಫ್ರೆಂಡ್ ಅಂತೆ ಅವರು. ಸೊ ಅವ್ರು ನಮಗೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ ಹೆಂಗಿರುತ್ತೆ ಏನು, ಅದು ಈವೆಂಟೆಲ್ಲ ಹೆಂಗೆ ನಡೆಯುತ್ತೆ ಏನು ಅಂತ. ಭೂಮಿಕಾನಾ ಕೆಳಗಡೆಯಿಂದನೇ ಹಾಯ್ ನೋಡ್ತಿದ್ದೀನಿ ಗೊತ್ತಂದ್ರೆ ಸೀರಿಯಸ್ ಆಗಿ ಯಾರು ಅವರು ಮ್ಯಾಕ್ಸ್ ಲ್ಯಾಬ್ ಇವರು ಬಂದವ್ರೆ. ಆಲ್ ಪಾರ್ಟಿಸಿಪೆಂಟ್ಸ್ ಅಸೆಂಬಲ್ ಇಮಿಡಿಯೇಟ್ಲಿ ಇನ್ ದ ವೆನ್ಯೂ. ನಡಿ ಚಲೋ. ಮೇಲ್ ಬಂದಿದೆ, ನೋಡ್ಕೊಂಡೇ ಇಲ್ಲ. ಇವಾಗ ಅವರು ಮೇಲು ವಾಟ್ಸಪ್ ಗ್ರೂಪು ಅಂದಾಗ ನೋಡ್ತಾ ಇದ್ದೀನಿ. 3 days ಬ್ಯಾಗೇ ಬಂದುಬಿಟ್ಟಿದೆ ಮೇಲು. ಗ್ರೂಪ್ ಆಕ್ಸೆಪ್ಟ್ ಮಾಡಿದ್ದಾರೆ. ನಂದು ಇನ್ನೂ ಸಿಕ್ಕೇ ಇಲ್ಲ ಲಿಂಕು. ಎಂಥ ಲೆಜೆಂಡ್ ಅಂದರೆ ಕಾಲೇಜ್ ಇಮೇಲ್ ಐಡಿ ಕೊಟ್ಟೋಳೆ ಗೈಸ್. ಇಲ್ಲ, ಕಾಲೇಜ್ದಲ್ಲ, ಪರ್ಸ್ನಲ್ದೇ ಕೊಟ್ಟಿರೋದು. ಇವಾಗ ನೋಡಿದೆ, ಬಟ್ ಅದು ನನಗೆ ಸಿಗ್ತಾ ಇಲ್ಲ. ಓಕೆ ಗೈಸ್, ಅಲ್ಲಿ ವೆಯ್ಟಿಂಗಲ್ಲಿದ್ದಾರೆ, ಅಲ್ಲಿಗೆ ಹೋಗ್ಬೇಕಂತೆ. ಹೋಗೋಣ ಬನ್ನಿ, ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಈಚ್ ಆ್ಯಂಡ್ ಎವ್ರಿ ಡೇ ಅಲ್ಲಿ ಅಪ್ಡೇಟ್ ಯು. ಬಂದಿದ್ದೀವಿ ಔಟರ್ಸ್ ನಾವಿಬ್ಬರೇ ಗೈಸ್. ನಾನು ಮತ್ತು ಭೂಮಿಕಾ ಇಬ್ಬರೇ ಔಟರ್ಸ್ ಬಂದಿರೋದು. ಇನ್ನೆಲ್ಲರೂ ಇದ್ದೇ ಕಾಲೇಜ್ ಅವರೇ. ಒಳಗಡೆ ಹೋಗೋಣ ಬನ್ನಿ ಗೈಸ್, ಬನ್ನಿ. ಫೈನಲಿ ಬಂದಿದ್ದೀವಿ ಇಲ್ಲಿಗೆ. ಇಲ್ಲೆಲ್ಲರೂ ಫುಲ್ ಕೂತಿದ್ದಾರೆ. ಲ್ಯಾಬಿಗೆ ಬಂದಿದ್ದೀವಿ. ಫುಲ್ ಕತ್ಲೆ ಐತೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಏನಪ್ಪ ಈ ಕಾಲೇಜಲ್ಲಿ ಹುಡುಗರಿಗೆ ಓದೋಕ್ಕೆ ಆಸಕ್ತಿ ಜಾಸ್ತಿ ಅನಿಸುತ್ತೆ. ಎಷ್ಟೊಂದು ಜನ ಬಂದ್ಬಿಟ್ಟವ್ರೆ. ನಮ್ಮ ಕಾಲೇಜಲ್ಲಿ ಏನಾದರೂ ಮಾಡಿದರೆ ಒಬ್ರಿಬ್ರು ಬರ್ಬೋದಿಲ್ಲ. ಇವಾಗ ಫ್ಯಾಕಲ್ಟೀಸ್ ಎಲ್ಲ ಬಂದಿದ್ದಾರೆ, ಎಲ್ಲರೂ ಇಲ್ಲಿ ಕೂತಿದ್ದೀವಿ. ನೋಡೋಣ ನೆಕ್ಸ್ಟ್ ಏನಾಗುತ್ತೋ. ಅಂಕಲ್ ಅಣ್ಣ ಇವರೆಲ್ಲ ಟೀ ಮತ್ತು ಬಿಸ್ಕೆಟ್ ಕೊಡ್ತಿದ್ದಾರೆ. ನಾವು ಕುಡಿತಿದ್ದೀವಿ ಗೈಸ್. ಬಿಸ್ಕೆಟ್ ಕೊಟ್ಟಿದ್ದಾರೆ. ಶಾರ್ಟ್ ಬ್ರೇಕ್. ಆದರೆ ಕ್ಲಾಸ್ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಎಫೆಕ್ಟಿವ್ ಅನಿಸ್ತು. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಪರವಾಗಿಲ್ಲ, 500 ಕಟ್ಟಿದ್ದಕ್ಕೂ ಎಫೆಕ್ಟಿವ್ ಅನ್ನಿಸ್ತಿದೆ. ಏನಂತೀಯ ಭೂಮಿಕಾ? ಚೆನ್ನಾಗಿತ್ತು ತಾನೇ?
ಓಕೆ ನೆಕ್ಸ್ಟ್ ಆಮೇಲೆ ಸಿಗೋಣ ಬೈ. ಇಲ್ಲಿ ನಮಗೆ ಇಲ್ಲಿ ಇವರಿಬ್ಬರು ಪರಿಚಯ ಆಗಿದ್ದಾರೆ. ಇವರು ಅನಿಲ್ ಅಂತ, ಇವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಕಿಶೋರ್ ಇವರಲ್ಲ, ಇನ್ನೊಬ್ಬ ಬರ್ತಾನೆ. ಹೌದಾ? ಇಲ್ಲ ಪಕ್ಕದಲ್ಲೇ ಇದ್ರು ತಾನೆ ಇವರು. ಇನ್ಯಾರು ಇದ್ದಿದ್ದು? ಯಾರೋ ಗೊತ್ತಿಲ್ಲ. ಸಾರಿ ಗೈಸ್, ಸಾರಿ ಫಾರ್ ದ ಮಿಸ್ಕಮ್ಯುನಿಕೇಷನ್. ಇವರು ಅನಿಲು, ಇವ್ರು ಕಿಶೋರು ಹೊಸದಾಗಿ SJCIT ಕಾಲೇಜಲ್ಲಿ ಪರಿಚಯ ಆಗಿದ್ದಾರೆ. ಪಾಪ ಆ್ಯಂಗಲ್ ಸರಿ ಇಲ್ಲ, ಮುಖ ಕರೆಕ್ಟಾಗಿ ಕಾಣಿಸ್ತಿಲ್ಲ, ಬ್ಲ್ಯಾಕ್ ಬರ್ತಿದೆ. ಸೋ ಸ್ಯಾಡ್. ಪರವಾಗಿಲ್ಲ ಬಿಡಿ, ಆಮೇಲೆ ನಾನು ನೀಟಾಗಿ ತೋರಿಸ್ತೀನಿ. ಅವರು ಯಾರು? ಇವರು ಕೆಮಿಸ್ಟ್ರಿ ಸರ್. ಬಾ ಇಂಟ್ರೊಡ್ಯೂಸ್ ಮಾಡಿಸ್ ಬಾ. ಹಾಂ ಹೇಳು. ಇವರು ಕೆಮಿಸ್ಟ್ರಿಯಲ್ಲಿ ಹೆಲ್ಪ್ ಮಾಡ್ತಾರೆ. ಕೆಮಿಸ್ಟ್ರಿಯಲ್ಲಿ ಹೆಲ್ಪ್ ಮಾಡಿದ್ರು. ದೇವರಾಜು ಅಂತ, ವೆಂಕಟೇಶ್ ಮೂರ್ತಿ ಅಂತ, ಇವರು ಮೈಲೆಲ್ಲ ಮಾಡಿದ್ದಾರೆ. ಇವರು BC ಡಿಪಾರ್ಟ್ಮೆಂಟ್ ಸರ್. ಇವರು ಡಬಲ್ ಡಿಗ್ರಿ ಮಾಡಿದ್ದಾರೆ. ಇವರು ಇಂಜಿನಿಯರಿಂಗ್ ಮಾಡಿರೋದು. ಇವರಿಬ್ರು ನಮ್ಮ EC ಸರ್. ಇವರು EC ಅಟೆಂಡರ್ ಸರ್. ಓಕೆ. ಸೊ ಇವರು ನಮಗೆ ಇಲ್ಲಿ ಬಿಸ್ಕೆಟ್ ಪ್ರೊವೈಡ್ ಮಾಡಿ. ಇಲ್ಲಿ ಒಂದು ವ್ಯೂ ಕಾಣಿಸ್ತಿದೆ, ಅದು ಬೆಟ್ಟ. ನಂಗೆ ಅದು ಯಾವ್ದು ಬೆಟ್ಟ ಅಂತ ಗೊತ್ತಿರಲಿಲ್ಲ. ಎಲ್ಲ ಸ್ವಲ್ಪ ನೀಟಾಗಿ ಎಲ್ಲ ಹೇಳಿದ್ರು. ಸೊ ಫೈನಲಿ ಒಂದು ಸೆಷನ್ ಆಯಿತು. ಇವಾಗ ಊಟಕ್ಕೆ ಬಿಟ್ಟಿದ್ದಾರೆ. ಊಟದ ಸಮಯ. ಕಮ್ ಲೆಟ್ಸ್ ಗೋ. ಏನು ತಂದಿದ್ಯಾ? ಏನು ತಂದಿದ್ಯಾ ಊಟಕ್ಕೆ? ಅನ್ನ ಸರ್, ಪಲಾವ್. ಚಲೋ. ಹೊಸ್ದಾಗಿ ಪರಿಚಯ ಆಗಿರುವಂಥ ತ್ರಿಮೂರ್ತಿಗಳು 3 ಜನ. ಸೊ ಫೈನಲಿ ಊಟಕ್ಕೆ ಬಿಟ್ಟಿದ್ದಾರೆ. ಊಟ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಂಡು ಬಾಕ್ಸ್ ತಿಂತಾಯಿದ್ದೀವಿ. ತಿನ್ನ ಭೂಮಿ. ಜಯಶ್ರೀ ಗುರುದೇವ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಹೇಳು ಜಯಶ್ರೀ ಗುರುದೇವ್ ಅಂತ ಇದ್ದಾಳೆ ಅನ್ಕೊತಾ ಇದ್ದೀರಾ? ಬಿಕಾಸ್ ನಾನಿದ್ದೀನಿ SJC ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ನನ್ನ PU ಮೆಮೊರೀಸ್ ಎಲ್ಲ ಮತ್ತೆ ಬರ್ತಾ ಇದೆ. ಬಿಕಾಸ್ ಇಲ್ಲೆಲ್ಲರೂ ಜಯಶ್ರೀ ಗುರುದೇವ್ ಅಂತ ಇದ್ದಾರೆ. ಸ್ವಾಮೀಜಿ ಕಾಲೇಜೇ ಹಂಗೆ ಎಲ್ಲ ಕಡೆ. ನೋ ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್ ಎಲ್ಲ ಓನ್ಲಿ ಜಯಶ್ರೀ ಗುರುದೇವ್. ಗುರುಗಳಿಗೆ ವಂದನೆ. ಬಿಟ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ನಾನು ಯೂಟ್ಯೂಬ್ ಚಾನಲ್ ಉಳಕ್ಕೆ ಇತ್ಕೊಂಡಂಗವಳೆ ಅಷ್ಟೇ ಗಾಯ್ಸ್. ಏನಂದರೆ ಎಷ್ಟು ಚೆನ್ನಾಗಿದೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದರೆ, ಒಂದೊಂದು ಡಿಪಾರ್ಟ್ಮೆಂಟ್ಗೂ ಒಂದೊಂದು ಕಲರ್ ಟೀ ಶರ್ಟ್ ಕೊಟ್ಟಿದ್ದಾರೆ. ಒಂದೊಂದು ಡಿಪಾರ್ಟ್ಮೆಂಟ್ಗೂ ಒಂದೊಂದು ಬ್ಲಾಕ್ ಇದೆ. ಪ್ರೊಫೆಸರ್ಸ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ಹೇಳ್ಕೊಡ್ತಾ ಇದ್ದಾರೆ. ನನಗಂತೂ ತುಂಬ ರಿಗ್ರೆಟ್ ಆಗ್ತಾ ಇದೆ. ಬನ್ನಿ ಹೋಗೋಣ. ಇದನ್ನ ಕೇಳ್ಬಿಟ್ರೆ ಇವಳು ಯಾವಳು ಸ್ವಾಮೀಜಿ ಹತ್ರ ದುಡ್ಡು ಇಸ್ಕೊಂಡು ಹೇಳ್ತಾಳೆ ಅನ್ನೋದು. ಇವಳೇನೋ ಒಂದು ಹೇಳಿದ್ಲು. ಇವಾಗ ಇನ್ನೊಂದ್ಸತಿ ಹೇಳ. ಕಾಸು ಕೊಡೋದಲ್ಲ, ಸ್ವಾಮೀಜಿಗೆ ಆಶೀರ್ವಾದ ಮಾಡೋಕ್ಕೆ ಟೈಮ್ ಇರಲ್ಲ. ಇನ್ನು ಅವ್ರ ಹತ್ರ ಹೋಗಿ ನಾನು ಕಾಸು ಇಸ್ಕೊಂಡ್ಬಿಡ್ತೀನಿ. ಏನು ತಲೆ ಗಾಯ್ಸ್ ಆಯಿತು. ಅಲ್ಲ, ನೀನು ಹೇಳಿ ಡೈಲಾಗ್ ಇನ್ನೊಂದ್ಸತಿ ರಿಪೀಟ್ ಮಾಡು ಪ್ಲೀಸ್. ಇದು SJCIT, ಇದು ಅಡ್ಮಿನಿಸ್ಟ್ರೇಟಿವ್. ಇದು ಅಡ್ಮಿನಿಸ್ಟ್ರೇಟಿವ್ ಅಂತೆ. ದಟ್ ಈಸ್ ಎಂಟ್ರೆನ್ಸ್. ಹಾಸ್ಟ್ಲಾ? ಇದು ಹಾಸ್ಟೆಲ್. ಇದು ಗರ್ಲ್ಸ್ ಹಾಸ್ಟೆಲ್ ತಾನೇ? ಅಲ್ಲಿ PU ನೆನಪಿಸು ಗೈಸ್. ಇದು ಬಂದು ನಮ್ಮ BGS PU ಕಾಲೇಜ್ ಅಗಲಗುರ್ಕಿ ಹತ್ರ ಇರೋ ಗರ್ಲ್ಸ್ ಹಾಸ್ಟೆಲ್. SJC ಆ್ಯಂಡ್ ಬೋತ್ PU ಅವರು ಎರಡೂ ಇದರಲ್ಲೇ ಇದೆ. ಇದು ಮೆಕ್ಯಾನಿಕಲ್ ಬ್ಲಾಕು. ಇದು 1986 ಬ್ಲಾಕು. ಇದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕು, ಅಂದರೆ ನಾವು ಪ್ರೆಸೆಂಟ್ಲಿ ಇರೋ ಬ್ಲಾಕು. ನೆಕ್ಸ್ಟು ಬಾಯಿಲಿ ನಿಂಗೆ ಹೇಳ್ತೀನಿ. ಈ ಬ್ಲಾಗಲ್ಲಿ ದೊಡ್ಡ ಬಾಗಿಲು ಕಣ್ಣು ಪಕ್ಕ ಚಿಕ್ಕ ಬಾಗಿಲಿದೆ ಅಲ್ಲ, ಅದೇ ನಮ್ಮ ಕ್ಲಾಸ್ ರೂಮ್. ಅಯ್ಯ ನಿನ್ನ ಅಜ್ಜಿ ದೊಡ್ಡ ಬಾಗಿಲು ಪಕ್ಕದಲ್ಲಿ ಚಿಕ್ಕ ಬಾಗಿಲಂತೆ. ಗೈಸ್ ಅಲ್ಲಿ ಕಾಣಿಸ್ತಾ ಇರೋರು ನನ್ನ ರೈಟಿಗಿರೋರು ಬಾಲಗಂಗಾಧರನಾಥ ಸ್ವಾಮೀಜಿ. ಓ ಕಾಣಿಸ್ತಾ ಇಲ್ಲ. ಹತ್ತಬೇಕಿಲ್ಲ. ಲೆಫ್ಟಿಗಿರೋರು ನಿರ್ಮಲಾನಂದ ಸ್ವಾಮೀಜಿ. ಒಂದು ನಿಮಿಷ ಗೈಸ್, ಝೂಮ್ ಆಗ್ತೀನಿ. ಇವಾಗ ಹೇಳು. ನನ್ನ ರೈಟಿಗಿರೋರು ಬಾಲಗಂಗಾಧರನಾಥ ಸ್ವಾಮೀಜಿ, ಲೆಫ್ಟಿಗಿರೋರು ನಿರ್ಮಲಾನಂದ ಮಹಾಸ್ವಾಮೀಜಿ. ಅದು ಆದಿಚುಂಚನಗಿರಿ ಟೆಂಪಲ್ ತಾನೇ? ಅಲ್ಲಿ ಫೋಟೋ ಹಾಕಿರೋದು. SBGNS ಅಂತ ಅಂದರೆ ಫುಲ್ ಫಾರ್ಮ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿ. SBGNS ಶ್ರೀ ಬಾಲಗಂಗಾಧರನಾಥ SBG ಆಯ್ತಾನೆ ಗೈಸ್. ಇವಳು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ದಾಳೆ. ಫುಲ್ ಫಾರ್ಮ್ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಆಯ್ತಲ್. SB ಅಂದರೆ ಶ್ರೀ ಬಾಲಗಂಗಾಧರನಾಥ. ಜಿನು ಮುಗ್ದೋಯ್ತು, ಎನ್ನು ಮುಗ್ದೋಯ್ತು. ಸ್ವಾಮೀಜಿ PU ಕಾಲೇಜ್. ಅವಳೇನು ಫೋನ್ ನೋಡ್ಕೊಂಡು ಹೇಳಿಲ್ಲ, ಅದು ಫೋಟೋಸ್ ಅಷ್ಟೇ. ಅವಳು ನೆನ್ಪು ಮಾಡ್ಕೊಂಡು ಹೇಳ್ತಾವಳೆ ಅಷ್ಟೇ. ಇವಾಗ ಏನು ಕಾಲೇಜ್ಗೆ ನೆಕ್ಸ್ಟ್ ಸೆಷನ್ಗೆ ಹೋಗೋ ಪ್ಲಾನ್ ಇದೆಯಾ ಇಲ್ವಾ? ಹೋಗ್ಬೇಕು. ಮತ್ತೆ ಬಾ ನಡಿ. 153 ಹೋಗೋಣ. ಚಲೋ.
ನೋಡಿ ಗೈಸ್, ನಮ್ಮ ಸ್ವಾಮೀಜಿ ಕಾಲೇಜ್ ತುಂಬ ಈ ಥರ ಥಾಟ್ಸ್ ಇರುತ್ತೆ, ಕೋಟ್ಸ್ ಅಲ್ಲಲ್ಲೇ ಕೋಟ್ಸ್ ಹಾಕಿರ್ತಾರೆ. ಇನ್ನೂ ನೀವು ನಮ್ಮ ಪಿ ಯು ಅಲ್ಲಿ ನೋಡಬೇಕು, ಯಪ್ಪ ಈ ಥರ ಗೋಡಲ್ಲಿ ಒಂದು 3 ರ್ಯಾಂಕಿಂಗ್ಸ್ ತೋರಿಸು, ಕಾಲೇಜ್ಗೆ ರ್ಯಾಂಕಿಂಗ್ಸ್ ಎಷ್ಟು ಬಂದಿದೆ, ಹೆಂಗಿದೆ ಕ್ವಾಲಿಟಿ ಪ್ರೊಫೈಲ್ ಅಂತ. ಇವರೆಲ್ಲ ನನ್ನ ಕೈಯಲ್ಲಿ ಕಾಲೇಜ್ನ ಪ್ರಮೋಷನ್ ಮಾಡಿಸ್ತಿದ್ದಾರೆ. ಬಟ್ ಇದು ಪ್ರಮೋಷನ್ ಅಲ್ಲ, ನಮಗೆ ಏನು ಫೀಲ್ ಆಗಿದೆ, ಇಲ್ಲೇನು ಅನಿಸಿದೆ ಅದನ್ನು ಹೇಳ್ತಿದ್ದೀವಿ ಅಷ್ಟೆ. ಭೂಮಿಕಾ, ಇದು ಆದಿಚುಂಚನಗಿರಿಯಲ್ಲಿರುವಂಥ ಮಠ ಅಂತೆ. ಜೈ ಶ್ರೀ ಗುರುದೇವ್. ಏನು ಅಂದರೆ ಅಲ್ಲಿದ್ದಾವೆ, ಎಲ್ಲರೂ ಓದ್ಕೊಳ್ಳಿ. SJCIT ಫುಲ್ ಫಾರ್ಮ್ ಇಲ್ಲಿದೆಯಂತೆ, ಓದ್ಕೊಳ್ರಪ್ಪ. ಎಲ್ಲೇ ಸ್ವಾಮೀಜಿ ಕಾಲೇಜ್ಗೆ ಹೋದ್ರೂ ಆ ಥರ ಅಲ್ಲಿ ತೋರಿಸುವ ಹಾ. ಜೈ ಶ್ರೀ ಗುರುದೇವ್ ಅಂತ ಎಂಟ್ರೆನ್ಸ್ ಅಲ್ಲಿ ಮೇಲ್ಗಡೆ ಇದೆ ನೋಡಿ, ಜೈ ಶ್ರೀ ಗುರುದೇವ್. ಅದು ಎಂಟ್ರೆನ್ಸ್ ಅಲ್ಲಿ ಆಗಿರ್ಬೋದು, ಎಕ್ಸಿಟ್ ಅಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಜೈ ಶ್ರೀ ಗುರುದೇವ್ ಕಂಪಲ್ಸರಿ ಇರುತ್ತೆ. ಅವ್ರು ನಮ್ಮ ವ್ಯಾನ್ ಡ್ರೈವರು ಹೋಗ್ತಾ ಇದ್ದಾರೆ. ಅವ್ರು ಇವಾಗ ವೀಡಿಯೋದಲ್ಲಿ ಕಾಣಿಸೋದಿಲ್ಲ. ಆಲ್ರೆಡಿ 54 ಆಯಿತು. 2 ಗಂಟೆಗೆ ಬರೋಕ್ಕೆ ಹೇಳೋರು. ಬಾ. ಓಕೆ ಗೈಸ್, ಆಮೇಲೆ ಸಿಗೋಣ. ನಮ್ಮ ಕಾಲೇಜ್, ನಮ್ಮ ಸ್ವಾಮೀಜಿ ಕಾಲೇಜ್ನ ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡಿ. ತಿರುಪ್ತಿ ಮೆಟ್ಲು ಹತ್ತದಂಗೆ ಇರುತ್ತೆ IT ಬ್ಲಾಕ್ ಹೋದ್ರೆ. ಗೈಸ್ ತುಂಬ ಹೇಳ್ಕೊಡ್ತಾ ಇದ್ದಾರೆ, ತುಂಬ ನಾಲೆಡ್ಜ್ ಇದೆ. ಯಾಕೆಂದ್ರೆ ಅವಳ ಕಾಲೇಜಲ್ಲಿ ಓದ್ತಾಳೆ, ಅದಕ್ಕೆ ಅವಳಿಗೆ ಗೊತ್ತು. ಭೂಮಿಕಾ ಊರಿಗಿಂತ ಮುಂಚೆ ಬಂದು ಕೂತ್ಕೊಂಡು ಫೋನ್ ನೋಡ್ತಾಳೆ. ಗೈಸ್, ಮುಖ ಕಾಣಿಸ್ತಿಲ್ಲ ಭೂಮಿಕಾ. ಭೂಮಿಕಾ, ಏಯ್ ಭೂಮಿಕಾ, ಟೈಮ್ ಸೆನ್ಸೇ ಇಲ್ಲ ಕಾಲೇಜ್. ಯಾರಿಗೆ ಇಷ್ಟೊತ್ತು ಕಾಲೇಜ್ನ ಹೊಗಳಿದ್ಲು, ಇವಾಗ ಕಾಲೇಜ್ನ ಬೈತಿದ್ದಾಳೆ. ಕಾಲೇಜ್ ಅವರು ಟೈಮ್ ಸೆನ್ಸ್. ನನಗೆ ಜಾಸ್ತಿ ಫೋಟೋಸ್ ಇಟ್ಕೊಬಿಟ್ಟಿದ್ದೀನಿ, ಯಾವ್ದು ಪೋಸ್ಟ್ ಮಾಡ್ಬೇಕಂತ. ಇವಳ ಕಷ್ಟ ಒಂದು, ಇವಳ ಕಷ್ಟ ಕೇಳೋಣ. ಹಲೋ ಹಲೋ ಅಕ್ಕ, ಅಕ್ಕೋ, ನಿಮ್ಮ ತಿರುಗೆ ನಿಮ್ಮ ಕಾಲೇಜವ್ರಿಗೆ ಟೈಮ್ ಸೆನ್ಸ್ ಇಲ್ವಾ? 2 ಗಂಟೆಗೆ ಬರೋಕ್ಕೆ ಹೇಳಿದ್ರಿ, 2:10 ಆಯಿತು. ಹಾಂ ಹೋಗಿ ಸರ್ನ. ಹಾಂ, ಬೆಳಿಗ್ಗೆ ಏನಾಯ್ತು ನೆನಪಿದ್ಯಾ? ಏನಾಯಿತು? 9ಗೆ ಹೇಳಿದ್ರು, 9:30ಗೆ ಬಂದು. ನೀನು ಮಾತಾಡೋದೇನೋ ಕೇಳಿಸಲ್ಲ ಬಿಡು. ಓಹೋ, ಹಂಗಾ? ಎಸ್, ಎಲ್ಲರೂ ಟೈಮ್ ಕರೆಕ್ಟಾಗಿ ಬರಬೇಕು ಅಂತ ಹೇಳು. ಸ್ವಾಮೀಜಿ ಎಷ್ಟು ಹೇಳು ಶ್ರೀಜುನು. ಆಮೇಲೆ ಅವರು ಅನಿಲ್ ಅಂತ, ಅವ್ರ ಪಕ್ಕ ಇರೋರು ಕಿಶೋರ್ ಅಂತೆ. ಯಾರು? ಈ ಕಡೆ ಇರೋನು ಮಧು, ಆ ಕಡೆ ಅವನೇನು ಫ್ರೆಂಡ್ ಆಗಿಲ್ಲ, ಅವ್ರ ಪಕ್ಕ ಅವನು ಆಯ್ ಮಾಡ್ದವನು. ಇದ್ದಾರೆ ಇವಾಗ ಓಪನ್ ಮಾಡ್ತಾರೆ ಅನಿಸುತ್ತೆ. ಅದ್ರ ಓಪನ್ ಮಾಡಲಿಲ್ಲ. ಏಯ್, ಯಾವ ಕ್ಲಾಸ್? ಈ ಕ್ಲಾಸ್ ತಾನೇ? ಈ ಕ್ಲಾಸ್ ನಾನು ಆ ಕ್ಲಾಸ್ ಓಪನ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀನಿ. ಫ್ಯಾಕಲ್ಟೀಸ್ ಬಂದರು, ಓಪನ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವರೆಲ್ಲ ಕಾಯ್ತಾಯಿದ್ರು ಇಷ್ಟೊತ್ತಿಂದ. ಯಾರನ್ನ ವೀಡಿಯೋ ಮಾಡೋಕ್ಕೆ ಹೇಳಿದ? ಇವ್ರನ್ನ ವೀಡಿಯೋ ಮಾಡೋದಕ್ಕೆ ಮೋಸ್ಟ್ ಡಿಮ್ಯಾಂಡ್ ರಿಕ್ವೆಸ್ಟ್ ಮೇಲೆ ಇವ್ರನ್ನ ವೀಡಿಯೋ ಮಾಡ್ತಾಯಿದ್ದೀನಿ. ಕೋರಿದವರು ಅವ್ರ ಫ್ರೆಂಡ್ಸ್ ಬಳಗ, ಅವ್ರನ್ನ ವೀಡಿಯೋ ಮಾಡೋ ಅಂತ ಕೇಳಿದ್ರು, ಅದಕ್ಕೆ ವೀಡಿಯೋ ಮಾಡಿದೆ. ಇವಾಗ ಕ್ಲಾಸ್ ಸ್ಟಾರ್ಟ್ ಆಯಿತು. ಓಕೆ, ಇದು ಏನದು ಇವಾಗ ಏನದು ಕೋರ್ಸಲ್ಲಿದ್ದೀವಿ. ಕೋರ್ಸಲ್ಲಿ ಸೆಕೆಂಡ್ ಸೆಷನ್ ನಡೀತಿದೆ. ಕೋಡಿಂಗ್ ಎಲ್ಲ ಮಾಡಿದ್ವಿ. ಕೋಡಿಂಗ್ ಎಲ್ಲ ಮಾಡಿದ್ಮೇಲೆ ಔಟ್ಪುಟ್ ಸಿಗಲಿಲ್ಲ, ಮಲ್ಕೊಂಡಿದ್ದೆ ಮಾಡ್ತಾವ. ಸೊ ಗೈಸ್, ಫೈನಲಿ ಡೇ 1 ಇಸ್ ಡನ್. ಇವತ್ತಿನ ಕೋರ್ಸು ಮುಗೀತು. 1 ಡೇ ದಿನದ ಕೋರ್ಸು. ಸರಿ ಗೈಸ್, ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಡೇ 2 ನೋಡಿ, SJCIT ಕಾಲೇಜ್ ಮುಂದೆ ಯಾವ ರೇಂಜಿಗಿದ್ದಾರೆ ಅಂತ. SJCIT ಕಾಲೇಜ್ ಮುಂದೆ ನೋಡಿ, ಸಾಯಂಕಾಲ ಬಸ್ಸಿಗೆ ಹತ್ತೋದಕ್ಕೆ ಯಾವ ರೇಂಜಿಗೆ ಕ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾವ ರೇಂಜಿಗೆ ಬಸ್ಸಿಗೆ ಹತ್ತಾರಂದರೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಎಷ್ಟೋ ಸತಿ ಡೋರ್ಗಳೇ ಕಿತ್ತಾಕಿದ್ದಾರೆ. ಆ ರೇಂಜಿಗೆ ಬಸ್ಸಿಗೆ ಹತ್ತಾರೆ. ಬಸ್ಗಳು ತುಂಬ ಕಡಿಮೆ ಇರುತ್ತಲ್ಲಿ. ಬಸ್ಗಳು ಇರುತ್ತಲ್ಲಿ ತುಂಬ ಕಡಿಮೆ, ಬಸ್ ಇಲ್ಲ, ಜನ ಜಾಸ್ತಿ. ಅದಕ್ಕೆ ಇಲ್ಲಿರೋರೆಲ್ಲ ಏನು ಮಾಡ್ತಾರೆ ಅಂದರೆ ಆಟೋಗಳಲ್ಲಿ ಬಸ್ ಸ್ಟಾಪಿಗೆ ಹೋಗಿ ಬಸ್ ಸ್ಟಾಪಿಂದ ಹತ್ಕೊತಾರಂತೆ. ಇಲ್ಲ ಅಂತಂದರೆ ಈ ಥರ ಜನ ಇರ್ತಾರೆ, ಸ್ಟ್ಯಾಂಡಿಂಗೆ ಗತಿ. ಕೋಲಾರ ಬಸ್ಸು ನೋಡು ನೀನು, ಇಲ್ಲಿಂದಾನೇ ಹತ್ತೋಣ ಅಂದೆ. ಕೋಲಾರ ಬಸ್ಸು ನಾವು ಹೋಗ್ಬೇಕಾಗಿರೋ ಬಸ್ ಅದು. ಕೋಲಾರ ಬಸ್ಸು ಯಾವ ರೇಂಜಿಗೆ ಜನ ಇದ್ದಾರೆ ನೋಡಿ, ಅಲ್ಲಿ ಹತ್ತಕ್ಕೆ ಜಾಗ ಇಲ್ಲ. ನಾನು ಇಲ್ಲಿಂದಾನೇ ಹತ್ಕೊಂಡು ಹೋಗೋಣ ಅಂತ ಹೇಳಿದೆ ಇವಳಿಗೆ. ಈ ರೇಂಜಿಗೆ ಜನ ಅವ್ರು ಹೆಂಗೆ ಹತ್ಕೊಂಡು ಹೋಗೋದು? ಫೈನಲಿ ಕಾಲೇಜ್ ಮುಗೀತು. ಅಲ್ಲಿ ಬಸ್ಸು ಹತ್ತಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಕರ್ಕೊಂಡು ಹೋಗ್ತಾವಳೆ. ಫುಲ್ ಆಟೋ ಎಲ್ಲ ರಶ್ ಇದೆ. ಫಾರ್ ದ ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯನ್ಸ್ ಈ ಥರ. ನಾನು ಯಾವತ್ತೂ ಹೋಗೇ ಇರಲಿಲ್ಲ. ವಾಟ್ ಇಸ್ ದಿಸ್ ಭೂಮಿಕಾ? ಮಾಡ್ತಾರೆ.
ಸಖತ್ತಾಗಿರುತ್ತೆ ಗುಣ. ಎಲ್ಲಿ? ಇಲ್ಲೊಂದು ಬೇಕ್ರಿ ಇದೆ, ಹಾ. ಫೇಮಸ್ ಆ ಬೇಕ್ರಿ. ಓ ಕರೆಕ್ಟು ಗೊತ್ತು ಬಿಡು. ನಮ್ಮ ಅಣ್ಣ ಒಂದ್ಸತಿ ಆ ಕಾರ್ನರಲ್ಲಿ ಸ್ಟಾಪ್ ಮಾಡಿಬಿಟ್ಟು ತಗೊಂಡೋಗಿದ್ರು. ಆ ಕಡೆ ಹಂಗೋದ್ರೆ ಚಿಂತಾಮಣಿಗೆ ಹೋಗುತ್ತೆ ತಾನೇ? ಹಾಂ ಕರೆಕ್ಟ್. ನಮ್ಮ ಅಣ್ಣ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಇಲ್ಲ ತಾನೇ ಇದೇ ಅಂಗಡಿನಾ? ಇದಾ ಈ ಅಂಗಡಿನಾ? ಈ ಅಂಗಡಿಯಲ್ಲಿ ದಿಲ್ ಪಸಂದ್ ಫುಲ್ ಫೇಮಸ್ ಅಂತೆ ಗೈಸ್, ಮಸ್ತಾಗಿ ಮಾಡ್ತಾರಂತೆ. ಇವಾಗ ನಾವು SJCIT ಕಾಲೇಜಿಂದ ಆಟೋದಲ್ಲಿ ಬಂದು ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲಿಂದ ಕೋಲಾರ್ಗೆ ಬಸ್ ಹತ್ತಬೇಕು. ಸಿ ಗೈಸ್, ಆ್ಯಕ್ಚುಲಿ ನಾನು ಬಸ್ಗಳಲ್ಲಿ ಓಡಾಡಿಲ್ಲ, ಕಾರಲ್ಲಿ ಓಡಾಡಿದ್ದೀನಿ ಈ ಜಾಗದಲ್ಲೆಲ್ಲ. ಚೆನ್ನಾಗಿರುತ್ತೆ. ಮತ್ತೆ ಗೋಲ್ಗಪ್ಪ ಸಖತ್ತಾಗಿ ಮಾಡ್ತಾರೆ ಗೋಲ್ಗಪ್ಪ ಅಲ್ಲಿ ಬಸ್ ಸ್ಟಾಪಲ್ಲಿ. ನನಗೆ ಎಲ್ಲ ನನ್ನ ಫ್ಯೂ ಮೆಮೊರೀಸ್. ಇವಳು ಅಕ್ಕ BJS ಓದಿರೋ ಮೆಮೊರಿ ಅಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅನ್ಕೋ. ಏನಕ್ಕೆ? ಏನು ಮಾಡಿದ್ದೀನಿ ಅಂದರೆ, ನಮಗೆ ವ್ಯಾನ್ ಇನ್ನೂ ಸ್ಟಾಪ್ ಕೊಟ್ಟಿಲ್ಲ. ನಮಗೆ ಕಾಲೇಜ್ ಬಿಟ್ಟಿದೆ 5:30 ಆಯಿತಾ. ಹಾಂ ಬಸ್ಸಸ್ ಕಡಿಮೆ ಆ ಟೈಮಲ್ಲಿ. ಹಾಂ. ನಾನು ಇಲ್ಲಿಂದ ನಮ್ಮ ಊರಿಗೆ ಹೋಗ್ಬೇಕಂದ್ರೆ ಮಿನಿಮಮ್ 40 ಮಿನಿಟ್ಸ್ ಬೇಕು. ನಡಿ ನಿನ್ ಪಾಡಿಗೆ ನೀನು. ಆಯ್ತಾ, ವ್ಯಾನ್ ಇದು ನಿಲ್ಸೇ ಇಲ್ಲ, ಮೂವಿಂಗ್ ಅಲ್ಲೇ ಇಷ್ಟು. ಹಿಡಿದ್ಬಿಟ್ಟಿದ್ಯಾ? ಅಲ್ಲಿಂದ ಇಲ್ಲಿಗೆ ಈ ಸಿಗ್ನಲ್ ಅಲ್ಲಿ ನಿಲ್ಸಿತ್ತು ಬಸ್ಸು. ಹಾಂ ನೋಡ್ಕೊಂಡು ಹತ್ಕೊಂತೀನಿ, ನನ್ನ ಕಾಲು ಹಿಂಗೆ ಆಗೋಯ್ತು ಅವತ್ತು. ಆರಾಮಾಗಿ ಸುಮ್ಮನೆ ಕಾಯ್ಕೊಂಡು ಹೋಗಿದ್ದೆ. ಅಟ್ಲೀಸ್ಟ್ 1 hour ಲೇಟಾಗಿ ಹೋಗ್ತಾ ಇದ್ನೇನೋ. ಹಾಂ ಆಮೇಲೆ ಅವತ್ತು ರಾತ್ರಿ 10 ಗಂಟೆಗೆ ಮನೆಗೆ ಹೋದೆ. ನಮ್ಮ ಅಪ್ಪ ಬಂದು ಕರ್ಕೊಂಡು ಹೋದ್ರು. ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ ಇಲ್ಲೇ. ನೋಡ್ರಿ, ಆಗಿತ್ತು ಕತೆ ಅವತ್ತು. ಇವಾಗೆಲ್ಲ ನೆನಪಾಗ್ತಿದ್ಯಾ ಅಂತ ಅವಳಿಗೆ ಮೆಮೊರೀಸ್. ಚೆನ್ನಾಗಿತ್ತು. ಇದೇ ತಾನೇ ಬಸ್ ಸ್ಟಾಪು? ಇದೆಲ್ಲ ಒಳಗಡೆ ಹೋಗ್ಬೇಕು. ನಂಗೆ ಗೊತ್ತಿಲ್ಲ. Library ಅದು, ಲೈಬ್ರರಿನಾ? ಚಿಕ್ಕಬಳ್ಳಾಪುರದಲ್ಲಿ ಲೈಬ್ರರಿ, ದೊಡ್ಡ ಲೈಬ್ರರಿ, ದೊಡ್ಡದಾಗೆ ಐತೆ ಲೈಬ್ರರಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಲೈಬ್ರರಿ. ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ. ಇವನು ಗುದ್ದುತ್ತಾನೇನೋ ಅಪ್ಪ. ಅವ್ನು ಬಂದಿದ್ದು ನೋಡಿದ್ರೆ ಹಂಗೆ ಇತ್ತು. ಇವಾಗ ಹೋಗ್ತಾ ಇದ್ದೀವಿ ಬಸ್ ಸ್ಟಾಪಿಗೆ. ವರ್ಷಾನ್ಗಟ್ಟಲೆ ಆಗೋಗಿತ್ತು ಬಸ್ ಸ್ಟಾಪಿಗೆ ಬಂದು. ಹಾಂ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಿಗೆ ಬಂದು ವರ್ಷ ಆಗೋಗಿತ್ತು. ಆಯ್ತು, ಇಂಜಿನಿಯರಿಂಗ್ ಸೇರಕ್ಕೆ ಮುಂಚೆ ಬಂದಿದ್ದು. ಅದೇ PU ಟೈಮಲ್ಲಿ. ಲಾಸ್ಟ್ ಎಕ್ಸಾಮ್ಗೆ ನಾವು ಅಪ್ಪ ಕರ್ಕೊಂಡು ಹೋಗ್ತಾ ಇದ್ರು, ಬರ್ತಾ ಇದ್ರು ಅಷ್ಟೇ. ಲಾಸ್ಟ್ ಡೇ ಕಾಲೇಜ್ಗೆ ಆಲ್ಮೋಸ್ಟ್ 2 years. ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀನಿ ನಾನೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾಳಂತೆ, ಅವಳೇ ಕಂಟೆಂಟ್ ಕೊಡ್ತಾ ಇದ್ದಾಳಂತೆ, ಏನೋ ಹೇಳ್ತಾವಳೆ ಅಕ್ಕ. ಕದ್ರಿ ಬಸ್ಸು. ಸರಿ ಗೈಸ್, ಕೈ ನೋವು ಬಂತು. ಫೈನಲಿ ಗೈಸ್ ಬಸ್ ಸಿಕ್ತು. ಬಸ್ ಸ್ಟಾಪಿಗೆ ಹೋಗೋಕ್ಕಿಂತ ಮುಂಚೆನೇ ಬಸ್ ಸಿಕ್ತು. ಹಂಗೆ ಬಸ್ ಹತ್ಕೊಬಿಟ್ವಿ ಸ್ಟಾಪ್ ಮಾಡಿಬಿಟ್ಟು. ಇವಾಗ ವಿಜಯಪುರ ಹೊರಟಿದ್ದೀವಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಾಳೆ ವೀಡಿಯೋದಲ್ಲಿ SJCIT Day 1, SJCIT Day 2.